ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈಶ್ವರಿ ಕುಕಿಂಗ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ ಅಂತ ನಾನು ಮತ್ತೊಂದು ಸರಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರಲ್ಲಿ ಪರೋಟ ಮಾಡೋದು ಈಜಿ ರೆಸಿಪಿ ಹೇಗಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಪನ್ನೀರ್ ಪರೋಟ ಮಾಡೋದು ಹೇಗಂತ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವಿಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಒಂದು 200 ಗ್ರಾಮ್ನಷ್ಟು ಹಿಟ್ಟನ್ನು ತಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಮೊದಲಿಗೆ ಇದನ್ನು ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ಹಿಟ್ಟಿಗೂ ಉಪ್ಪು ಮತ್ತು ತುಪ್ಪ ಸೇರಬೇಕು. ಆ ರೀತಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ. ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಮಿದುವಾದರೆ ಸಾಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ತುಂಬ ಗಟ್ಟಿ ಬೇಡ, ತುಂಬ ತೆಳು ಬೇಡ. ನಾರ್ಮಲ್ ನೀವು ಪರೋಟ ಮಾಡಬೇಕಾದ್ರೆ ಯಾವ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿರ್ತೀರೋ ಅದೇ ಥರನೇ ಇದಕ್ಕೂ ಕೂಡ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಹಿಟ್ಟನ್ನು ನಾನು ಕಂಪ್ಲೀಟಾಗಿ ಕಲಿಸಿದ್ದೀನಿ. ಇದು ಒಂದು 20 ರಿಂದ 25 ನಿಮಿಷ ಚೆನ್ನಾಗಿ ನೆನೆಯಬೇಕು. ಅದಕ್ಕೆ ನಾನೊಂದು ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಈ ಕಡೆ ನಾನು ಡೋಡ್ಲಾ ಪ್ಯಾಕೆಟಿನ ಪನ್ನೀರನ್ನು ತಗೊಂಡಿದ್ದೀನಿ. ಇದು 200 ಗ್ರಾಮ್ನಷ್ಟು ಪನ್ನೀರಿದೆ. ಇದನ್ನು ನಾನು ಕೊಬ್ಬರಿ ತುರಿಯೋ ಮನೆಯಿಂದ ಚೆನ್ನಾಗಿ ತುರ್ಕೊಳ್ತಾ ಇದ್ದೀನಿ. ಪರೋಟ ಮಾಡಬೇಕಾದ್ರೆ ದಪ್ಪ ದಪ್ಪ ಇದ್ದರೆ ಚೆನ್ನಾಗಾಗಲ್ಲ. ಅದಕ್ಕೆ ನಾನು ಒಂದು 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಗ್ರೀನ್ ಚಿಲ್ಲಿ ಒಂದೇ ಒಂದು ಹಸಿ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಸಿ ಶುಂಠಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಖಾರ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಪೌಡರ್, ನಂತರ ಡ್ರೈ ಮ್ಯಾಂಗೋ ಪೌಡರ್, ನಂತರ ಗರಂ ಮಸಾಲ ಎಲ್ಲನೂ ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡಿ, ಇವಾಗ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬ್ಲ್ಯಾಕ್ ಪೆಪ್ಪರ್ ಪೌಡರ್, ನಂತರ ಇದು ಜೀರಿಗೆ ಪೌಡರ್, ಅನಂತರ ಒಂದು ಸ್ವಲ್ಪ ಅಜ್ವೈನನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಕೈಯಿಂದ ಚೆನ್ನಾಗಿ ಎಲ್ಲ ಹಾಕಿರುವಂತಹ ಮಸಾಲೆ ಕೂಡ ಪನ್ನೀರಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ, ಕೈಯಿಂದನೇ ಕಲಿಸ್ಕೊಳ್ಳಿ. ತುಂಬ ಅದ್ಭುತವಾಗಿರುತ್ತೆ ಈ ಪರೋಟ. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಪನ್ನೀರ್ ತಿನ್ನದೇ ಇರುವಂತಹ ಮಕ್ಕಳಿಗೆ ಈ ಥರ ಮಾಡಿದ್ರೆ ಅವರ ಫೇವ್ರೆಟ್ ಪರೋಟ ಇದಾಗುತ್ತೆ. ನೋಡಿ, ಇವಾಗ ಚಿಕ್ಕ ಲಾಡು ಮಾಡಿಬಿಟ್ಟು ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಈ ಮೀಡಿಯಮ್ ಸೈಜಲ್ಲಿ ನಾನು ಲಾಡೂನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಟೋಟಲಾಗಿ ಇವಾಗ ನಾನು ತಗೊಂಡಿರೋ ಪನ್ನೀರ್ಗೆ 7 ರಿಂದ 8 ಲಾಡು ಮಾಡ್ಕೊಳ್ಬೋದು. ನಾನು 7 ಲಾಡನ್ನು ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿದ್ರೆ ಅದನ್ನೇ ತಿನ್ನಬೇಕು ಅನ್ನೋವಂತಹ ಫೀಲ್ ಬರ್ತಾ ಇದೆ. ಇವಾಗ ನಾವು ಇದನ್ನು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ. ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನಾರ್ಮಲ್ ನೀವು ಒಬ್ಬಟ್ಟು ಮಾಡ್ತಿರಲ್ಲ ಅದೇ ಥರನೇ ಒಂದು ಚಪಾತಿ ಮಾಡೋವಷ್ಟು ಹಿಟ್ಟನ್ನು ತಗೊಂಡು ಅದಕ್ಕೆ ಮತ್ತೆ ಗೋಧಿ ಹಿಟ್ಟನ್ನು ಹಚ್ಬಿಟ್ಟು ಒಂದು ಚಿಕ್ಕ ಪೂರಿ ಥರ ಲಟ್ಟಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಲಟ್ಟಿಸ್ಕೊಂಡ್ಮೇಲೆ ಮಾಡಿಟ್ಕೊಂಡಿರುವಂತಹ ಲಾಡುನ ಅದರಲ್ಲಿ ಇಟ್ಕೊಂಡು ಒಬ್ಬಟ್ಟನ್ನು ಯಾವ ಥರ ನಾವು ಹೂರಣದಲ್ಲಿ ಹಿಟ್ಟನ್ನು ಹಾಕಿ ಕ್ಲೋಸ್ ಮಾಡ್ಕೊಳ್ತೀವೋ ಅದೇ ಥರ ಇದನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಇದನ್ನು ನೀವು ಕೂಡ ಕವರ್ ಮಾಡಿಕೊಂಡು ಮಿಕ್ಕಿರುವಂತಹ ಹಿಟ್ಟನ್ನು ತೆಗಿಬೇಕಾಗುತ್ತೆ. ನಂತರ ಇವಾಗ ಪರೋಟನ ನಾವು ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಡ್ರೈ ಗೋಧಿ ಹಿಟ್ಟನ್ನು ಅದಕ್ಕೆ ಅದ್ಬಿಟ್ಟು ಅದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ತುಂಬ ದಪ್ಪನೂ ಬೇಡ, ತುಂಬ ತೆಳುವೂ ಬೇಡ, ಒಂದು ಮೀಡಿಯಮ್ ಸೈಜಲ್ಲಿ ನೀವು ರೆಡಿ ಮಾಡ್ಕೊಳ್ಳಿ. ನಿಮಗೆ ತುಂಬ ದಪ್ಪ ಬೇಕಂದರೆ ದಪ್ಪ ಮಾಡ್ಕೊಳ್ಳಿ, ತಿಳು ಬೇಕಂದರೆ ತಿಳು ಮಾಡ್ಕೊಳ್ಳಿ. ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋದ್ರಿಂದ ಈ ಥರ ನಾವು ಪರೋಟ ರೆಡಿ ಮಾಡಬೇಕಾದ್ರೆ ನಾವು ಅದನ್ನು ಲಟ್ಟಿಸ್ಬೇಕಾದ್ರೆ ಅದಕ್ಕೆ ಸೈಡಲ್ಲೆಲ್ಲೂ ಸಿಗಲ್ಲ. ಆ ಕಾರಣಕ್ಕೆ ನಾವು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ದಪ್ಪನೂ ಇಲ್ಲ, ತುಂಬ ತಿಳುವನೂ ಇಲ್ಲ. ಆ ಕಡೆ ಹಾಗೆ ನಾನು ತವೆನ ಚೆನ್ನಾಗಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಒಂದು ಸಾರಿ ಮಾತ್ರ ಎಣ್ಣೆನ ಪೂರ್ತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ನಂತರ ಪರೋಟ ಹಾಕಿದ್ಮೇಲೆ ಇದಕ್ಕೆ ಯಾವುದೇ ಕಾರಣಕ್ಕೂ ಎಣ್ಣೆನ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇದಕ್ಕೆ ಒಂದು 2 ಸ್ಪೂನ್ ತುಪ್ಪ ಹಾಕಿಬಿಟ್ಟು ನೀವು ಚೆನ್ನಾಗಿ ಬೇಯಿಸೋದ್ರಿಂದ ಪರೋಟ ರುಚಿ ಇನ್ನೂ ಅದ್ಭುತವಾಗಿರುತ್ತೆ.
ತುಪ್ಪ ತಿನ್ನದೇ ಇರುವಂತಹ ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ತುಪ್ಪದ ಅಂಶ ಅವ್ರ ದೇಹಕ್ಕೂ ಕೂಡ ಸೇರುತ್ತೆ. ತುಪ್ಪದಲ್ಲೂ ಕೂಡ ಸಿಕ್ಕಾಪಟ್ಟೆ ವಿಟಮಿನ್ಸ್ ಇದೆ. ಆ ಕಾರಣಕ್ಕೆ ಮೆದುಳಿಗೂ ಕೂಡ ತುಂಬ ಒಳ್ಳೆಯದನ್ನುವಂತಹ ವಿಷಯನ ನಾವು ತಲೆಯಲ್ಲಿಟ್ಕೊಂಡು ಈ ಪರೋಟಾನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ತುಂಬ ಅದ್ಭುತವಾದಂತಹ ಪನ್ನೀರ್ ಪರೋಟ ರೆಡಿಯಾಗಿದೆ. ನೀವು ಯಾವುದೇ ರೆಸ್ಟೋರೆಂಟಲ್ಲಿ ಹೋದ್ರೂ ಕೂಡ ಇದೇ ಥರನೇ ಸಿಗುತ್ತೆ. ಮನೇಲೇ ನೀವು ಮಾಡೋದ್ರಿಂದ ಮನೇಲೇ ಮಾಡಿದ್ದೀನಿ ಅನ್ನುವಂತಹ ತೃಪ್ತಿ ಕೂಡ ಇರುತ್ತೆ. ಮಕ್ಕಳು ಕೂಡ ಸ್ಕೂಲಿಂದ ಬಂದ ತಕ್ಷಣ ಅಥವಾ ಸಾಯಂಕಾಲ ಸ್ನ್ಯಾಕ್ಸು ಕೂಡ, ನೈಟ್ ಡಿನ್ನರಿಗೂ ಕೂಡ ಇದನ್ನು ನಾವು ರೆಡಿ ಮಾಡ್ಕೊಳ್ಬೋದು. ಮಾಡೋದು ತುಂಬ ಸುಲಭ, ಊಟನೂ ಕೂಡ ತುಂಬ ಹಗುರವಾಗಿರುತ್ತೆ, ಬೇಗ ಡೈಜೆಷನ್ನು ಆಗುತ್ತೆ. ತುಂಬ ವೀಕ್ ಇರೋರಾದರೆ ಇದನ್ನು ವಾರಕ್ಕೆ 2-3 ಸರಿ ತಿನ್ನೋದ್ರಿಂದ ಅವ್ರ ಎನರ್ಜಿ ಕೂಡ ಬೂಸ್ಟ್ ಆಗುತ್ತೆ. ನಾನು ಅದೇ ಥರನೇ ಇನ್ನೊಂದು ಪರೋಟಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಸೇಮ್ ಮೆಥಡ್, ಅದೇ ಥರ ನಾವು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪರೋಟ ಅಂತೂ ರೆಡಿ ಆಗ್ತಾ ಇದೆ. ನೀವು ಎಲ್ಲರೂ ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಿ. ಮಾಡುವಂತಹ ವಿಧಾನ ತುಂಬ ಸುಲಭ. ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ನಾವು ಪರೋಟನ ರೆಡಿ ಮಾಡ್ಕೊಳ್ತೀವಿ. ಪನ್ನೀರ್ ತಿನ್ನದೇ ಇರುವಂತಹವರಿದ್ದರೆ ಈ ಥರ ಪರೋಟ ಮಾಡಿದರೆ 1 ಪರೋಟ ತಿನ್ನಲ್ಲಿ 3 ಪರೋಟ ತಿಂತಾರೆ. ತುಂಬ ಅದ್ಭುತವಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೋಡಿ, ಸಖತ್ತಾಗಿ ಪರೋಟ ಅಂತೂ ರೆಡಿಯಾಗಿದೆ. ನೀವು ಇದನ್ನು ಹಾಗೆ ಕೂಡ ತಿನ್ಬೋದು, ಅಥವಾ ಜಾಮ್ ಅಥವಾ ಸಾಸನ್ನು ಬಳಸಿಬಿಟ್ಟು ಕೂಡ ನೀವು ಸರ್ವ್ ಮಾಡ್ಕೊಳ್ಬೋದು. ನೋಡಿ, ಎಷ್ಟೊಂದು ಚೆನ್ನಾಗಿ ಕಲರ್ ಕೂಡ ರೆಡಿಯಾಗಿದೆ. ಬನ್ನಿ ಹಾಗಾದರೆ ಎಲ್ಲರೂ ಕೂಡ ಈ ಪನ್ನೀರ್ ಪರೋಟಾನ ಸವಿಯೋಣ. ನಾನು ಇದನ್ನು ಸಾಸಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಮನೇಲಿ ಮಕ್ಕಳು ಯಾವ ರೀತಿ ಟೇಸ್ಟ್ ಮಾಡ್ತಾರೆ ಅಂತ ನೋಡಿಕೊಂಡು ಅದ್ರ ಜೊತೆ ನೀವು ಸರ್ವ್ ಮಾಡಿ. ವಿಡಿಯೋ ನೋಡಿದಂತಹ ಎಲ್ಲ ವೀಕ್ಷಕರಿಗೂ ಕೂಡ ತುಂಬ ಧನ್ಯವಾದಗಳು. ಹಾಗೆ ಇನ್ನೂ ಯಾರು ಈಶ್ವರಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.